ಓಕೆ, ಡೆಲ್ಲಿಯಲ್ಲಿ ಗುಂಡಿಗಳಿವೆ, ಮಣಿಪುರಲ್ಲಿ ಗುಂಡಿ ಇದೆ, ಕೇರಳದಲ್ಲಿ ಗುಂಡಿ ಇದೆ, ಚಂಡೀಗಢಲ್ಲಿ ಗುಂಡಿ ಇದ್ರೆ ಅಲ್ಲಿ ಜನ ಕೇಳ್ಕೊಳ್ತಾರೆ ರೀ ಅವ್ರು ಓಟ್ ಹಾಕ್ದವ್ರನ್ನ. ಅಲ್ಲಿ ನಾವ್ಯಾಕೆ ಕೇಳೋಣ? ನಾವು ಓಟ್ ಹಾಕಿದ್ದು ಕರ್ನಾಟಕದಲ್ಲಿ, ನಾವು ಕರ್ನಾಟಕದ ಪ್ರಜೆಗಳು. ಅದರಲ್ಲೂ ಕೂಡ ಬೆಂಗಳೂರು BBMP ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಇಲ್ಲಿಯ ನಾಗರಿಕರು ನಾವು ಇಲ್ಲಿರೋರನ್ನ ಬಿಟ್ಬಿಟ್ಟು ಮೋದಿನ, ನರೇಂದ್ರ ಮೋದಿ ಅವ್ರನ್ನ, ಟ್ರಂಪ್ನ, ಇಲ್ದಿದ್ರೆ ಪಂಜಾಬ್ CMನ ಕೇಳೋಕ್ಕಾಗುತ್ತಾ? ಯಾವ ಲಾಜಿಕ್ ಮೇಲೆ ಮಾತಾಡ್ತಾರೆ ಇವರೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಅವ್ರಿಗೇನಾದರೂ ಓಟ್ ಹಾಕಿದ್ದೀವೇನ್ರಿ? ನಾವು ಓಟ್ ಹಾಕಿದ್ದಿಲ್ಲಿ. ಹೀಗಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ನಿಮಗೆ ಕೇಳಿದ್ರೆ ನೀವು ಟ್ರಂಪು ಮೋದಿ ಇಂಟರ್ನ್ಯಾಷನಲ್ ಲೆವೆಲ್ ಮೇಲೆ ಮಾತಾಡ್ಬಿಟ್ರೆ ಏನು ಅರ್ಥ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಬ್ಬರು ಇವರು ಕೆನೇಡಿಯನ್ ವ್ಲಾಗರ್ ಒಬ್ಬರು ಅದ್ಭುತವಾಗಿ ಒಂದು ವ್ಲಾಗ್ ಮಾಡಿದ್ದಾರೆ ನಮ್ಮ ರೋಡ್ಗಳ ಬಗ್ಗೆ. ಒಂಥರ ಈಗಿನ ಜೆನ್ಜಿ ಕಿಡ್ಸ್ಗೆ ಗೊತ್ತಾಗಲ್ಲ, ನಮಗೆಲ್ಲ ಗೊತ್ತಾಗುತ್ತೆ 90s ಕಿಡ್ಸ್ಗೆ. ಈ ಮಾರಿಯೋ ವಿಡಿಯೋ ಗೇಮ್ ಅಂತ ಟನ್ ಅಂತ ಎಗರಿ ಅದು ಸರಿಯಾಗಿ ಜಂಪ್ ಹೊಡೆದ್ರೆ ಒಂದು 100-200 ಕಾಯಿನ್ಸು ಬರೋದು. ಆ ಥರದ್ದೊಂದು ವಿಡಿಯೋ ಗೇಮ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಪ್ಲೇ ಮಾಡಿ ನಾನು ಡಿಸ್ಕಷನ್ಗೆ ಹೋಗೋದಕ್ಕಿಂತ ಮುಂಚೆ. ಈಗಿನ ಮಕ್ಕಳು a high score in a retro video game. There were potholes like this though with water in them. I couldn't actually see the bottom of this one, so I went in. It's a 24.6 kilometer ride. So a pretty long ride, but I started it at around 6 a.m. to avoid as much traffic as possible on a Sunday. You can see here I give myself points for every single pothole that I drive. Sarjapur Road is named after this town is called Sarjapura. And so another one of the places that I used to live was actually further than Sarjapura. This was a place that I lived between 2022 and 2023. ಸರ್ಜಾಪುರ ರೋಡಲ್ಲಿ ಒಂದು ಪಾಟೋಲ್ ಜಂಪ್ ಮಾಡಿದ್ರೆ 100 ಕಾಯಿನ್ಸು. ಇದು ವಿಡಿಯೋ ಗೇಮು ನೋಡಿ. ನಮ್ಮ ಬೆಂಗಳೂರು ರೋಡು ಯಾವ ಥರ ಟ್ರಾಲ್ ಆಗ್ತಾ ಇದೆ ಅಂತ. ಆ ಮಾರಿಯೋ ಒಂದು ಜಂಪ್ ಹೊಡೆದು ಒಂದು ಏನಾದರೂ ಅಬ್ಸ್ಟ್ಯಾಕಲ್ನ ಪಾಸ್ ಮಾಡಿದ ತಕ್ಷಣ 100-200 ಪಾಯಿಂಟ್ ಸಿಗೋದು. ಹಾಗೆ ಇದನ್ನು ಒಂದು ವಿಡಿಯೋ ಗೇಮ್ ಮಾಡಿಬಿಟ್ಟಿದ್ದಾರೆ. ಒಂದು ಪಾಟೋಲ್ ಏನಾದರೂ ಅಥವಾ ಒಂದು ಗುಂಡಿ ಏನಾದರೂ ಎಗರ್ಬಿಟ್ಟು ಹೋಗ್ಬಿಟ್ರೆ ಅದು ನಿನಗೆ ಪಾಯಿಂಟ್ಸ್ ಅರ್ನ್ ಆಗುತ್ತೆ ಅಂತ ಆ ಲೆವೆಲ್ಗೆ ಬೆಂಗಳೂರು ರೋಡ್ನ ತಗೊಂಡು ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ನಮ್ಮ ಮರ್ಯಾದೆ ಮೂರ್ಖಾಸಿಗೆ ಹರಾಜಾಗ್ತಾ ಇದೆ. ಆಲ್ ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDSನ ಹಿರಿಯ ನಾಯಕರು, ವಕ್ತಾರರು ದೇವರಾಜ್ ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮೊಂದಿಗೆ ಸಿವಿಕ್ ಬೆಂಗಳೂರು ಕಾರ್ಯನಿರ್ವಾಹಕ ಟ್ರಸ್ಟಿ ಕಾತ್ಯಾಯಿನಿ ಚಾಮರಾಜ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ಇನ್ನು ಕಾಂಗ್ರೆಸ್ನ ವಕ್ತಾರರಾದಂಥ ದರ್ಶನ್ ಜಾಯ್ನ್ ಆಗಿದ್ದಾರೆ. ದರ್ಶನ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ದೇವರಾಜ್ ಸರ್, ಎಲ್ಲಿಂದ ಶುರು ಮಾಡ್ಬೇಕನ್ನೋದೇ ಗೊತ್ತಾಗಲ್ವಲ್ಲ ಸರ್? ಅದೇ ಶ್ರೀಯುತ ಅಶೋಕ್ ಅವರು ಹೇಳಿದ ಹಾಗೆ ಗುಂಡಿಗಳಲ್ಲಿ ರಸ್ತೆ ಇದೆಯೋ, ರಸ್ತೆಯಲ್ಲಿ ಗುಂಡಿ ಇದೆಯೋ ಅನ್ನೋ. ಚಂದ್ರನಲ್ಲಿ ಕೂಡ ಇಷ್ಟು ಗುಂಡಿಗಳು ಇದ್ದಾವೋ ಇಲ್ಲವೋ? ಬೆಂಗಳೂರಿನಲ್ಲಿ ಮಾತ್ರ ಬಹಳ ಇದ್ದಾವೆ. ಅಮ್ಮ, ನನಗೆ ಒಬ್ಬ ಮೊನ್ನೆ ತಾನೇ ಒಂದು ನಮ್ಮ ರಾಜ್ಯದ ಒಬ್ಬ ಪ್ರಖ್ಯಾತ ತತ್ವಪದದ ಸಂತರೊಬ್ರು ಬರೆದಿರ್ತಕ್ಕಂಥ ಒಂದು ಹಾಡು ಜ್ಞಾಪಕಕ್ಕೆ ಬಂತು. ಕೋಡಗನ ಕೋಳಿ ನುಂಗಿತ್ತ, ಬೆಂಗಳೂರು ರಸ್ತೆಗಳನ್ನೆಲ್ಲ ಗುಂಡಿ ನುಂಗಿತ್ತ ಅಂತಕ್ಕಂಥದ್ದನ್ನ ಬದಲಾಯಿಸ್ಕೊಂಡು ಆಡ್ತಾ ಇದ್ರು. ಏನಪ್ಪ ಅದು, ಅಂದರೆ ತತ್ವಪದಗಳು ಸಹ ಬೆಂಗಳೂರು ರಸ್ತೆಗಳ ವ್ಯಂಗ್ಯವಾಗಿ ಹಾಡ್ಕೊಳ್ಳಿಕ್ಕೆ ಬಳಸುವಂಥ ಸ್ಥಿತಿ ಬಂತಲ್ಲ ಅಂತಕ್ಕಂಥದ್ದು ಒಂದು ಕಡೆ. ನಾನು ಇವತ್ತಿನ ದಿವಸ ಎಲ್ಲ ಮಾನ್ಯ ಸಚಿವರುಗಳು ಮತ್ತು ಪಕ್ಷದ ಶಾಸಕರುಗಳು ಮಾತನಾಡಿದ್ದು ನಾನು ನೋಡಿದೆ ಅಮ್ಮ. ಒಂದೇ ಒಂದು ಪ್ರಶ್ನೆಯನ್ನು ಅವ್ರನ್ನ ಕೇಳ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಅಂದರೆ ಡೆಫಿನಿಷನ್ ಏನು ಅಂತಕ್ಕಂಥದ್ದು ನನಗೆ ಇಲ್ಲಿವರೆಗೂ ಅರ್ಥವಾಗಿಲ್ಲ. ಯಾವೊಬ್ಬ ಕಾಂಗ್ರೆಸ್ ಮುಖಂಡರೇ ಆಗಲಿ, ಸಚಿವರೇ ಆಗಲಿ, ಮುಖ್ಯಮಂತ್ರಿಗಳ ಆದಿಯಾಗಿ ಇಲ್ಲಿವರೆಗೂ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಕಲ್ಪನೆ ಹೀಗೆ ಅಂತಕ್ಕಂಥದ್ದನ್ನ ಒಬ್ಬರು ಇಲ್ಲಿವರೆಗೂ ಡಿಫೈನ್ ಮಾಡಿ. ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರೆ ನಾಟ್ ಓನ್ಲಿ ರೋಡ್ಸ್ ಅಲ್ಲ, ನಾನು ಟೋಟಲಿ ಹೇಳ್ತಿರೋದು ಎಲ್ಲ ನಮಗೇನು ಮೂಲಭೂತ ಸೌಕರ್ಯಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಒಂದು ಕಲ್ಪನೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಲ್ಪನೆ ಅಂದ್ರೆ ಏನು ಅಂತಕ್ಕಂಥದ್ದನ್ನಾದ್ರು ಬೆಂಗಳೂರು ಜನತೆ ಮುಂದೆ ಹೇಳ್ಬಿಟ್ರೆ ನಾನು ಅರ್ಥ ಮಾಡ್ತೀನಿ. ಇದು ಸರ್ ಇದು BBMP ಮಾಡಿದವ್ರು ಯಾರು ಸರ್? BBMP ಮಾಡಿದ್ದು ನಾವೇನಮ್ಮ. ನೀವು ಯಾವ ಕಲ್ಪನೆಯಲ್ಲಿ ಮಾಡಿದ್ರಿ ಸರ್? ಖಂಡಿತವಾಗಿಯಮ್ಮ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. 110ಗಳು ಸೇರಿಸಿ 7 CMCಗಳನ್ನು ಸೇರಿದ್ದು ಒಂದು ಬೃಹತ್ ಬೆಂಗಳೂರನ್ನು ನಾವು ಮಾಡಿದ್ವಿ. ಮಾಡಿದಂಥ ಸಂದರ್ಭದಲ್ಲಿ ಹೇಗಿತ್ತು, ಏನೇನು ಆಯಿತು ಅಂತಕ್ಕಂಥದ್ದು ಅಮ್ಮ, ನಾವು JNM ನರ್ಮ್ಸ್ ಅದನ್ನು ಮಾಡ್ತಿದ್ದಾಗನೇ ಅವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಮೇಲ್ದಲ್ಲಿ. ಅವಾಗ ಇಲ್ಲಿನ ಮುಖ್ಯಮಂತ್ರಿಗಳು 2008ರಲ್ಲಿ ಕೇಂದ್ರಕ್ಕೆ ಹೋಗಿ JNM ನರ್ಮ್ಸಿಂದ 1000 ಕೋಟಿಗೂ ಹೆಚ್ಚಿಗೆ ಹಣವನ್ನು ತಂದ್ವಿ ನಾವು. ಡಿಸಿಲ್ಟೇಷನ್ ಅನ್ನೋದು ಪ್ರಾರಂಭ ಆಗಿದ್ದು ಅವಾಗ. ಮತ್ತು ಸ್ಯಾನಿಟರಿ ಮತ್ತು ಇದು ಮ್ಯಾನ್ಯುವಲ್ಗಳ
ಪೆಟ್ರೋಲ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಟ್ಟು ಪ್ರಾರಂಭ ಮಾಡ್ತಿದ್ದು ಅವಾಗಲೇ. ನಂತರ ಏನೇನಾಯ್ತು ಅಂತಕ್ಕಂಥದ್ದು ಇತಿಹಾಸಕ್ಕೆ ಬಿಟ್ಟಿದ್ದಲ್ಲ ಸರ್. 1980ರವರೆಗೆ ಬೆಂಗಳೂರಾಗೇ ಇತ್ತು, ಊರಾಗೇ ಇತ್ತು. ಲಾಸ್ಟಿಗೆ ಏನು ಬೆಂಗಳೂರಲ್ಲಿ ಊರಾಗೇ ಇತ್ತು. 1980ರವರೆಗೆ ಒಂದು ದಂಡು ಪ್ರದೇಶವಿತ್ತು, ಮಿಲ್ಟಿ ದಂಡು ಪ್ರದೇಶವಿತ್ತು. ಎತ್ತರ ಪ್ರದೇಶದಲ್ಲಿ ಜನರ ಜೀವನಕ್ಕೆ ಸುಗಮವಾದಂತಹ ವಾತಾವರಣ ಇರುವಂತಹ ಒಂದು ಊರಾಗಿತ್ತು. 1980ರ ನಂತರ ಬೆಂಗಳೂರಿನ ಬೆಳವಣಿಗೆಯ ದರ ಹೇಗಿದೆ ಅಂದರೆ ಸೂಪರ್ ಪವರ್ ಮಹಾನಗರಗಳಾದಂಥ ಚೆನ್ನೈ, ಹೈದರಾಬಾದ್ ಇಂಥವನ್ನೆಲ್ಲ ಹಿಂದಕ್ಕೆ ಮುಂದಕ್ಕೆ ಹೋಯ್ತು. ಅದಕ್ಕೆ ಕೊಡುಗೆ ನಿಮ್ಮದು ಇದೆ, JDS ಪಾರ್ಟಿದು. ಯಾಕೆಂದ್ರೆ ನೀವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಮಾಡಿದ್ದೀರಿ. ಖಂಡಿತ ನಾವು ಅದನ್ನೇ ಹೇಳ್ತಿರೋದು. ನಾವು ನೋಡಿ ಈಗ ಅಷ್ಟು ಹಳ್ಳಿಗಳಿಗೆ ನೋಡಿ ಮೂಲಭೂತ ಸೌಕರ್ಯಗಳು ಯಾವುದು? ನೀರು, ವಿದ್ಯುತ್ತು, ರಸ್ತೆ, ಸಾರಿಗೆ, ಇಷ್ಟು ತಾನೇ ನಮಗೆ. ಇಂಥ ವಿಷಯದಲ್ಲಿ ನಾವು ಏನು ಕೊಡುಗೆ ಕೊಟ್ವಿ ಅಂತ. ಮೊದಲೇ 17 ಕಿಲೋಮೀಟರ್ ಮೆಟ್ರೋ ತಂದಿದ್ದು ನಾವೇನೇ ಆ ಸಂದರ್ಭದಲ್ಲಿ. ಬೆಂಗಳೂರಿಗೆ ಏರ್ಪೋರ್ಟ್ ಕೊಟ್ಟಿದ್ದು ಆ ಸಂದರ್ಭದಲ್ಲಿ ದೇವೇಗೌಡರನ್ನೇ. ನಂತರ ಕಾವೇರಿಗೆ ನೀರು ಬೇಕಾಗುತ್ತೆ, ನಾವು 110 ಹಳ್ಳಿಗಳನ್ನ ಸೇರಿಸಿದ್ವಿ ಅಂತೇಳಿ ಸನ್ಮಾನ್ಯ ದೇವೇಗೌಡರು 9 TMC ಬೆಂಗಳೂರು ಕೊಟ್ಟಿದ್ದು ಅವರೇನೇ. ಸೊ ಮೊದಲೇ ಫ್ಲೈಓವರ್ನ ಪ್ರಾಯೋಗಿಕವಾಗಿ ಮಾಡಿ ಸಿರ್ಸಿ ಸರ್ಕಲಿಂದ ಮಾಡಿದಂಥವ್ರು ನಾವು ಯಾಕೆ ಮುಂದುವರಿಸಲಿಲ್ಲ ಮುಂದಿನ ಸರ್ಕಾರಗಳು ಈ ಪ್ರಯೋಗಗಳನ್ನ? ಮತ್ತೆ ಬೆಂಗಳೂರು ಇವತ್ತಿನ ದಿವಸ ಸರ್, ನೀವು ನೋಡಿ, ನೀವು ಎವ್ರಿ 100 ಮೀಟರ್ಗೆ ಒಂದಿಷ್ಟು ಗುಂಡಿ ತೆಗೆದು ಅಗದಿಟ್ಟು ಅಲ್ಲೊಂದು JCB ಇಟ್ಟು ಒಂದೆರಡು ಪೈಪ್ ಇಟ್ಟು ಅದು ನೀವು ಇವರು ಯಾರವರು ಇವು ಟೆಲಿಫೋನ್ ಕಂಪನಿಗಳು ಆಗಿರ್ಬೋದು, ಇಲ್ಲದೆ ಇದ್ರೆ BWSSB ಅವರಾಗಿರ್ಬೋದು, ಇಲ್ಲದೆ ಇದ್ರೆ ಇವರು ನಮ್ಮ ಯಾರು ಕರ್ನಾಟಕ ಅಲ್ಲ ಇದು ಸರ್ KEB ಅವರಾಗಿರ್ಬೋದು, ಬೆಸ್ಕಾಂ ಅವರಾಗಿರ್ಬೋದು, ಯಾರಾದ್ರೂ ಒಬ್ರು ಅಗಿತಾನೆ ಇರ್ತಾರೆ ಸರ್. ನೀವ್ ಅಂದಂಗೆ ಅದನ್ನ ನಾವು ಅಭಿವೃದ್ಧಿ ಕಾರ್ಯಗಳು ಅನ್ನಬೇಕು, ಇನ್ನೇನ್ ಅನ್ಬೇಕು ಸರ್? 100 ಮೀಟರ್ ಒಂದು JCB, 100 ಮೀಟರ್ ಒಂದು ಗುಂಡಿ, 100 ಮೀಟರ್ ಒಂದು ಕಾಮಗಾರಿ. ಇವತ್ತಿನವರೆಗೂ ನಾವು ಎಲ್ಲಾ ಸರ್ಕಾರಗಳು ಸೇರಿಸಿ ನಾನು ಈ ಮಾತನ್ನು ಒಪ್ಕೊಂತೀನಿ, ಈ ಇಲಾಖೆಗಳ ಸಂಬಂಧಪಟ್ಟ ಹಾಗೆ ಕೋರ್ಡಿನೇಷನ್ ಇಲ್ಲ. ಯಾವುದೇ ಕಾರಣಕ್ಕೂ ಕೋರ್ಡಿನೇಷನ್ ಅದೇನೋ ಮಾಡಿದಾರಂತಲ್ಲ ಸರ್. ಈಗೇನೋ ಮಾಡಬೇಕು ಅಂತ ಹೊಟ್ಟಿಯಾರೀಗ ನಾನು ಅದನ್ನೇ ಕೇಳ್ತಿರೋದು. ದಯವಿಟ್ಟು ಸಾರ್ವಜನಿಕರಿಗೆ, ಸಾಮಾನ್ಯ ಜನಕ್ಕೆ ಅದೇನು ಅಂತ ಹೇಳ್ಬಿಡಿ ಬಾಯ್ಬಿಟ್ಟು ಅಂತ ಕೇಳ್ಕೊಂತಿರೋದು ಹಾಗೇನೆ. ನನಗೆ 1995 ಅವಾಗ ನಾನು ಇಲಾಖೆಯಲ್ಲಿದ್ದೆ. ಮೊದಲೇ ಬಾರಿಗೆ ಬೆಂಗಳೂರು ನಗರಕ್ಕೆ ಸಿಂಗಾಪುರದ ಪ್ರಧಾನಮಂತ್ರಿಗಳು ಕರ್ಕೊಂಡ್ಬಂದು ಐಟಿ ಹಬ್ಗೆ ಬುನಾದಿ ಹಾಕ್ತಂಥವ್ರು ಸನ್ಮಾನ್ಯ ದೇವೇಗೌಡರು. ಎಷ್ಟು 10 ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ಟರು ನೀವು ಅವತ್ತು. ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಂಪ್ನಿಗಳು ಬೆಂಗಳೂರು ಬಂದು ಸೇರ್ಕೊಂಡು ಅದನ್ನು ಪೋಷಣೆ ಮಾಡಿದ್ರು, ಮಾಡಿ ಫಲ ಮಟ್ಟಕ್ಕೆ ಬೆಂಗಳೂರು ಬೆಳೆದೋಯ್ತು ಬಿಡಿ. ಈಗ ಬೆಂಗಳೂರು IT ರಾಜಧಾನಿ, ಬೆಂಗಳೂರು ಬೆಂಗಳೂರು ಉದ್ಯಾನವನಗಳ ನಗರಿ, ಬೆಂಗಳೂರು ತೋಟಗಳ ನಗರಿ, ಬೆಂಗಳೂರು ಸ್ಟಾರ್ಟರ್ ರಾಜಧಾನಿ, ಭಾರತದ ವಿಜ್ಞಾನ ನಗರ, ಕೆರೆಗಳ ನಗರ, ವಲಸೆಗಾರರ ನಗರ, ಇವೆಲ್ಲವೂ ಬೆಂಗಳೂರು ಸ್ವತಃ ಸಂಪಾದಿಸಿದ್ರೆ ವಿತ್ ಆಲ್ ಯುವರ್ ಕಾಂಟ್ರಿಬ್ಯೂಷನ್, ನಾಟ್ ಓನ್ಲಿ ಬಿಜೆಪಿ JDS. ಸೊ ಎಲ್ಲ ರಾಜಕೀಯ ಪಕ್ಷಗಳ ಕೊಡುಗೆ ಬೆಂಗಳೂರಿನ ಖ್ಯಾತಿಗೆ ಎಷ್ಟಿದೆಯೋ ಎಲ್ಲ ರಾಜಕೀಯ ಪಕ್ಷಗಳ ಕೊಡುಗೆ ಬೆಂಗಳೂರಿನ ಅಪಖ್ಯಾತಿಗೂ ಅಷ್ಟೇ ಇದೆ. ಬಟ್ ಇವತ್ತು ದೊಡ್ಡ ಸಮಸ್ಯೆಯಾಗಿ ಕಣ್ಮುಂದೆ ನಿಂತಿರುವುದು ಬೆಂಗಳೂರಿನ ರಸ್ತೆಗಳು. ಬೆಂಗಳೂರಿನ ರಸ್ತೆಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಅದನ್ನು ಮುಚ್ಚೋದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಅದಕ್ಕೆ ಇಚ್ಛಾಶಕ್ತಿ ಬೇಕು, ಅದಕ್ಕೆ ಹಣ ವಹಿಸುವಂತಹ ಆರ್ಥಿಕವಾದಂತಹ ಶಕ್ತಿ ಬೇಕು. ಅದೆಲ್ಲವೂ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಸ್ಲೋ ಪ್ರಾಸೆಸ್. ಹೀಗಾಗಿ ಸಿಕ್ಕಾಪಟ್ಟೆ ಜನರಿಂದ ಬಯಸ್ಕೊಳ್ಳುವಂತಹ ಕರ್ಮ. ಮೇಡಮ್ ಜಿ, ಸೊ ಬೆಂಗಳೂರಿನ ರಸ್ತೆಗಳ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಒಂದು ಪ್ರಾಜೆಕ್ಟ್ ತಗೊಂಡು ಅವರು ರಸ್ತೆ ಮಾಡಿದ್ರೆ ಕಾಂಟ್ರಾಕ್ಟ್ರು, ಅವ್ರ ಮೇಲೆ ಲಯಬಿಲಿಟಿ ಇರುತ್ತೆ. 3 ವರ್ಷ ಆದರೂ ಅವ್ರು ನೋಡ್ಕೋಬೇಕು ಆ ರಸ್ತೆನ. ಸೊ ಅದು ಅವ್ರ ಮೇಲೆ ಜವಾಬ್ದಾರಿ ಹಾಕೋದು ಬಿಟ್ಟು, ಸೊ ಆ ಮೇಂಟೆನೆನ್ಸ್ ಪೀರಿಯಡ್ ಅಲ್ಲಿ ನೀವು ಟೆಂಡರ್ ಕೊಡಬೇಕಾದ್ರೆ ಮೇಡಮ್, ನೀವು ರಸ್ತೆಗೂ ಮತ್ತು ಮೇಂಟೆನೆನ್ಸ್ಗೂ ಸೇರಿ ಟೆಂಡರ್ ಹಾಕೋದು ನೀವು. ಹೌದು, ಮತ್ತೆ ಅವ್ರ ಕಾಂಟ್ರಾಕ್ಟರ್ ಮಾಡಿಸ್ತಾ ಇಲ್ಲ. ಮತ್ತೆ ಪಾಟ್ ಹೋಲ್ ಮುಚ್ಚೋಕ್ಕೋಸ್ಕರ ಹೊಸ ಟೆಂಡರ್ಗಳು ಹಾಕ್ತಾ ಇದ್ದೀರಾ. ಒಂದು ಅಂಕಿ ಅಂಶ ಹೇಳ್ತೀನಿ. ಇದು 2023ನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಂಥ ಆರ್ಟಿಕಲ್ಲು. ಆವಾಗ ಯಾರಿದ್ರು ಸರ್ಕಾರದಲ್ಲಿ ಅದು ಎಲ್ರಿಗೂ ಗೊತ್ತು. 7,121 ಕೋಟಿನ 3 ವರ್ಷದಲ್ಲಿ ಪಾಟ್ ಹೋಲ್ ಮುಚ್ಚಕ್ಕೆ ಅಂತ ಖರ್ಚು ಮಾಡಿದ್ದಾರೆ. ಅಂದರೆ ಒಂದು 25,000 ಪಾಟ್ ಹೋಲ್ ಮುಚ್ಚಿದ್ರೂ ಕೂಡ ಒಂದೊಂದು ಪಾಟ್ ಹೋಲ್ಗೆ 3 ಲಕ್ಷ ರೂಪಾಯಿ ಆಯಿತು. ಸೊ ಅಷ್ಟು ದುಡ್ಡಿನಲ್ಲಿ